ತಳವಾರ ಸಾಬಣ್ಣ ಸಾಕು ಕೇಶವ್ ಕೂತ್ಕೋ. ಸನ್ಮಾನ್ಯ ಸಭಾಪತಿಗಳೇ, ನನ್ನ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 7 ಸನ್ಮಾನ್ಯ ನಗರಾಭಿವೃದ್ಧಿ ಸಚಿವರಿಗೆ ಕೇಳಲು ಬಯಸ್ತೇನೆ. ನೇರವಾಗಿ ಪ್ರಶ್ನೆ ಕೇಳಿ, ನೇರವಾಗಿ ಉತ್ತರ ಹೇಳಿ. ತಾವು ಹೇಳಿದಂತೆ ನನ್ನ ಪ್ರಶ್ನೆ ನೇರ ಮತ್ತು ಸ್ಪಷ್ಟ ಇರ್ತದೆ ಸರ್. ಅವರು ಕೊಟ್ಟಿರ್ತಕ್ಕಂಥ ಉತ್ತರ ಮಾತ್ರ ಬಹಳ ಸ್ಪಷ್ಟವಾಗಿ ಕೆಲಸ ಆಗಿಲ್ಲ ಅಂತ ಕೊಟ್ಟಿದ್ದಾರೆ ಅವರು. ನನ್ನ ಪ್ರಶ್ನೆ ಏನಂತಂದರೆ, ರಾಜ್ಯದ 10 ಮಹಾನಗರ ಪಾಲಿಕೆಗಳಲ್ಲಿ ಚುನಾವಣೆಗಳಾಗಿ 2 ವರ್ಷ ಆಯಿತು. 2ನೇ ಮೇಯರ್ಗಳ ಆಯ್ಕೆಗಳು ಆಗಿದ್ದಾವೆ ಮತ್ತು ಸಂವಿಧಾನದ 74ನೇ ತಿದ್ದುಪಡಿ ಪ್ರಕಾರ ಮತ್ತು 76ನೇ ಅಧಿನಿಯಮದ ಪ್ರಕಾರ ಈ ಮಹಾನಗರ ಪಾಲಿಕೆಗಳಲ್ಲಿ ಏರಿಯಾ ಸಭಾ ಮತ್ತು ವಾರ್ಡ್ ಸಮಿತಿ ರಚನೆ ಆಗಬೇಕಂತ ಒಂದು ಕಾನೂನಿದೆ. ಇಲ್ಲಿಯವರೆಗೆ ಏರಿಯಾ ಮತ್ತು ವಾರ್ಡ್ ಸಮಿತಿಗಳು ಅವರೇ ಕೊಟ್ಟಿದ್ದಾರೆ. 10 ಮಹಾನಗರ ಪಾಲಿಕೆಗಳಲ್ಲಿ 3ರಲ್ಲಿ ಮಾತ್ರ ಮಾಡಿದ್ದೇವೆ. ಇನ್ನೂ 7 ಮಹಾನಗರ ಪಾಲಿಕೆಗಳಲ್ಲಿ ಏರಿಯಾ ಸಭೆ ಮತ್ತು ವಾರ್ಡ್ ಸಮಿತಿಗಳನ್ನು ಮಾಡತಕ್ಕಂಥ ಪ್ರಕ್ರಿಯೆ ಪ್ರಾರಂಭ ಆಗಿದ್ದೇವೆ. ಆ ತಡೆಗಳು ಈ ಅಡೆತಡೆಗಳು ಏನು ಮಾಡಬೇಕು ಹೇಳಿ. ಸೊ ಇದು ಯಾಕೆ ವಿಳಂಬ ಆಗ್ತಾ ಹೇಳಿ, ಮುಖ್ಯ. ಯಾಕೆ ವಿಳಂಬ ಮಾಡ್ತಾರೆ ಹೇಳಿ. ಸಭಾಪತಿಗಳೇ, ಮಾನ್ಯ ಶಾಸಕರು ಕೇಳಿರುವಂಥದ್ದು ಭಾಳ ದೊಡ್ಡ ಪ್ರಕ್ರಿಯೆ ಸಭಾಧ್ಯಕ್ಷ. 1976ರಲ್ಲೇ ರೂಲ್ಸ್ ಮಾಡಿದ್ದಾರೆ. ಬೆಂಗಳೂರು ಹೊರತುಪಡಿಸಿ ಉಳಿದ ಎಲ್ಲ ಮಹಾನಗರ ಪಾಲಿಕೆಗಳಲ್ಲಿ ಏರಿಯಾ ಸಭಾ ಮತ್ತು ವಾರ್ಡ್ ಕಮಿಟಿಗಳು ಮಾಡಬೇಕು ಅಂತ ಸಭಾಧ್ಯಕ್ಷರೇ. ಭಾಳಷ್ಟು ನಿಧಾನ ಆಗಿತ್ತು ಪ್ರಕ್ರಿಯೆ. ಈಗ ನಾನು ಮಂತ್ರಿ ಆದಮೇಲೆ ಇನ್ನೂ ಸ್ವಲ್ಪ ಅಗ್ರೆಸಿವ್ ಆಗಿ ಇದನ್ನು ವಾರ್ಡ್ ಕಮಿಟಿಗಳನ್ನ ಮತ್ತು ಈ ಏರಿಯಾ ಸಭಾಗಳನ್ನ ಮಾಡಬೇಕು ಅಂತ ಹೇಳ್ಬಿಟ್ಟು ಈಗಾಗಲೇ ನಾನು ಸೂಚನೆ ಕೊಟ್ಟಿದ್ದೀನಿ ಸಭಾಧ್ಯಕ್ಷರೇ. ಈಗ ಈ ಏರಿಯಾ ಸಭಾ ಅಂದರೆ ಸಭಾಧ್ಯಕ್ಷರೇ, ಆ ವಾರ್ಡಲ್ಲಿ ಯಾರು ಇರ್ತಾರೆ ಆ ವೋಟರ್ಸ್ ಎಲ್ಲ ಮೆಂಬರ್ಸ್ ಇರ್ತಾರೆ ಸಭಾಧ್ಯಕ್ಷರೇ. ಪ್ರತಿಯೊಬ್ಬ ವೋಟರ್ ಸುಮಾರು ಕೋಟಿ ಲೆಕ್ಕದಲ್ಲಿ ಹೋಗ್ತದೆ, ಕೋಟಿ ಲೆಕ್ಕದಲ್ಲಿ ಹೋಗ್ತದೆ ಸಭಾಧ್ಯಕ್ಷರೇ. ಆದ್ದರಿಂದ ಅವರೆಲ್ಲನೂ ಏರಿಯಾ ಸಭಾದ ಮೆಂಬರ್ಸ್ ಮಾಡಬೇಕಾಗ್ತದೆ. ಮತ್ತು ಕಾರ್ಪೊರೇಷನ್ ವತಿಯಿಂದ ಸರ್ಕಾರಿ ಅಧಿಕಾರಿ ಒಬ್ಬನು ನೋಡಲ್ ಆಫೀಸರ್ ಆಗಿ ಅದನ್ನು ನಾವು ನೇಮಕ ಮಾಡಬೇಕಾಗ್ತದೆ ಸಭಾಧ್ಯಕ್ಷರೇ. ಇದು ಭಾಳಷ್ಟು ವರ್ಷಗಳಿಂದ ಇತ್ತು. ಈಗ ನಾನು ಅದನ್ನು ಸ್ವಲ್ಪ ಫಾಸ್ಟಾಗಿ ಮಾಡಬೇಕು ಅಂತ ಹೇಳಿದ್ದೀನಿ ಸಭಾಧ್ಯಕ್ಷರೇ. ಈಗ ಮೈಸೂರು ಮತ್ತು ದಾವಣಗೆರೆದು 2 ಪ್ರಕ್ರಿಯೆ ಈಗ ಅವ್ರು ಕೊಟ್ಟಿದ್ದಾರೆ ಸಭಾಧ್ಯಕ್ಷ, ಇದು ಮಾಡ್ಬೋದು ಅಂದ್ಬಿಟ್ಟು ಅಂತ. ಮತ್ತು ಇನ್ನೂ ಇದು ರಾಜ್ಯದ ಮಹಾನಗರ ಪಾಲಿಕೆ ಸಭಾಧ್ಯಕ್ಷರೇ, ಅಧ್ಯಾಯ 3A ಕಲಂ 13A ರಿಂದ 13L ಭಾಳಷ್ಟು ದೊಡ್ಡ ಪ್ರಕ್ರಿಯೆ ಸಭಾಧ್ಯಕ್ಷರೇ ಇದು. ಮತ್ತು ಈ ಕೌನ್ಸಿಲರ್, ಈ ವಾರ್ಡ್ ಕಮಿಟಿಲಿ, ವಾರ್ಡ್ ಏರಿಯಾ ಸಭೆಯಲ್ಲಿ ಸರ್ಕಾರದ ಕಡೆಯಿಂದ, ಕಾರ್ಪೊರೇಷನ್ ಕಡೆಯಿಂದ ಒಬ್ಬರು ಅಧಿಕಾರಿ ನೋಡಲ್ ಆಫೀಸರ್ ಇರ್ತಾರೆ. ಮತ್ತು ಎಲ್ಲ ವೋಟರ್ಸ್, ನಾನು ಹೇಳ್ದಲ್ಲ ಸಭಾಧ್ಯಕ್ಷ, ಎಲ್ಲ ವೋಟರ್ಸ್ ಅಲ್ಲಿ ಮೆಂಬರ್ಸ್ ಆಗಿರ್ಬೇಕಾಗ್ತದೆ ಸಭಾಧ್ಯಕ್ಷರೇ. ಆದರೆ ವಾರ್ಡ್ ಕಮಿಟಿಲಿ ಈ ಕೌನ್ಸಿಲರ್ ಚೇರ್ಮನ್ ಇರ್ತಾರೆ ಮತ್ತು ಕೌನ್ಸಿಲರೇ ಉಳಿದ ಕಮಿಟಿ ಮೆಂಬರ್ಸ್ನ ಆಯ್ಕೆ ಮಾಡಬೇಕು ಅಂತ ಹೇಳ್ಬಿಟ್ಟು ರೂಲ್ಸ್ ಇತ್ತು ಸಭಾಧ್ಯಕ್ಷ. ಅದಕ್ಕೂ ಸಹ ಈಗ ಈ ನಾಗರಿಕ ವೇದಿಕೆಗಳು ಯಾವಿದ್ವು ಇವರು ಈ ರೂಲ್ಸು ಮತ್ತು ಬೈಲಾ ಚೇಂಜ್ ಮಾಡಬೇಕು ಅಂತೇಳಿ ಕೋರ್ಟ್ಗೆ ಹೋಗಿದ್ದಾರೆ ಸಭಾಧ್ಯಕ್ಷರೇ. ಈ ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್ಸು ಭಾಳಷ್ಟು ಕಡೆ ಕೋರ್ಟ್ಗೆ ಹೋಗಿದ್ದಾರೆ ಸಭಾಧ್ಯಕ್ಷರೇ. ಆದ್ದರಿಂದ ಅದು ರೂಲ್ಸು ಮತ್ತು ಬೈಲಾ ಎರಡನ್ನೂ ಸಹ ಬದಲಾಯಿಸಬೇಕಾಗ್ತದೆ ಸಭಾಧ್ಯಕ್ಷರೇ. ಆ ಪ್ರಕ್ರಿಯೆ ಸಹ ನಾನು ಮಾಡ್ತಾ ಇದ್ದೀನಿ ಸಭಾಧ್ಯಕ್ಷರೇ ಅತಿ ಶೀಘ್ರವಾಗಿ. ಯಾಕಂದರೆ ಭಾಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇದಕ್ಕೆ ಸ್ಟಾಫ್ ಬೇಕಾಗಿರೋದ್ರಿಂದ ಮುಂದಿನ ದಿವಸಗಳಲ್ಲಿ ಅತಿ ಶೀಘ್ರವಾಗಿ ಇದನ್ನು ಮಾಡಿ ತಮ್ಮ ಗಮನಕ್ಕೆ ಸನ್ಮಾನ್ಯ ಸಭಾಪತಿಗಳೇ, ಒಂದೇ ನಿಮಿಷ. ಇಲ್ಲ ಸನ್ಮಾನ್ಯ ಒಂದೇ ನಿಮಿಷ. ಈಗಾಗಲೇ CAG ತನ್ನ ವರದಿಯಲ್ಲಿ ಹೇಳಿದ್ದಾರೆ, BBMP ಹೊರತುಪಡಿಸಿ ಯಾವುದೇ ಮಹಾನಗರ ಪಾಲಿಕೆಗಳಲ್ಲಿ ಅವರೇ ಕೊಟ್ಟಿರ್ತಕ್ಕಂಥ ಉತ್ತರ, ಮಹಾನಗರ ಪಾಲಿಕೆಗಳಲ್ಲಿ ವಾರ್ಡ್ ಸಮಿತಿಗಳನ್ನು ರಚಿಸಿರಲಿಲ್ಲ ಎಂಬುದನ್ನು ಲೆಕ್ಕ ಪರಿಶೋಧನಾ ಗಮನಿಸಲಾಗಿದೆ. ಸ್ಥಳೀಯ ಆಡಳಿತದಲ್ಲಿ ಇದು ಸಮಸ್ಯೆ ಇರೋದು. ಸ್ಥಳೀಯ ಆಡಳಿತದಲ್ಲಿ ಸಮುದಾಯದ ಭಾಗವಹಿಸುವಿಕೆಯನ್ನು ಸುಗಮಗೊಳಿಸುವ ಉದ್ದೇಶವನ್ನು ಇದು ಸೋಲಿಸಿತು. ಜನರ ಪಾರ್ಟಿಸಿಪೇಷನ್ಗೆ ಇದು ಸೋಲು ಆಗ್ತಾ ಇದೆ. ಜನರ ಆಶೋತ್ತರಗಳಿಗೆ, ಬೇಡಿಕೆಗಳಿಗೆ ಸೋಲಾಗ್ತದೆ. ಪ್ರಜಾಪ್ರಭುತ್ವಕ್ಕೆ ಇಲ್ಲಿ ಧಕ್ಕೆ ಆಗ್ತದೆ. ಏಕೆಂದರೆ ನುಡಿದಂತೆ ನಡೆಯುವಂಥ ಆ ಸರ್ಕಾರ 9 ತಿಂಗಳಾದರೂ ಸಹ ಇನ್ನೂ ಈ ಪ್ರಕ್ರಿಯೆ ಮಾಡ್ತಾರಲ್ಲ, ಇದು ಯಾವಾಗ ಸಂಪೂರ್ಣಗೊಳಿಸ್ತಾರದು ನನಗೆ ಉತ್ತರ ಬೇಕು.
ಮಾಡ್ತೀನಿ ಸಭಾಧ್ಯಕ್ಷರೇ. ಇದು ಬಹಳ ದೊಡ್ಡ ಮುಂಚೆನೆ ಹೇಳಿದೆ ಸಭಾಧ್ಯಕ್ಷರೇ. ಮಾನ್ಯ ಸದಸ್ಯರು ಹೇಳೋರ ಪ್ರಕಾರ ಅದನ್ನು ಸ್ವಲ್ಪ ಬೇಗ ಮಾಡಲಿಕ್ಕೆ ಪ್ರಯತ್ನ ಪಡ್ತೇನೆ. ಭಾಳ ದೊಡ್ಡ ಇಡೀ ರಾಜ್ಯದಲ್ಲಿ ಹೇಳ್ದಲ್ಲ ಸಭಾಧ್ಯಕ್ಷರೇ, ಇದು 2 ಕೋಟಿ ಮೇಲೆ ಮೀರುವಂಥದ್ದು. ಇದನ್ನು ಮಾಡಿ ಬೇಗ ಮಾಡಿ ತಮ್ಮ ಗಮನಕ್ಕೆ ತರ್ತಾರೆ ಸಭಾಧ್ಯಕ್ಷ. ಯಮುನಾ